ಸೇನಾಪಡೆ ವತಿಯಿಂದ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಎನ್. ಮಂಜೇಗೌಡರವರು ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ನಮ್ಮ ನಾಡು ದೇಶ ಕಂಡಂತಹ ಮಹಾನ್ ಇಂಜಿನಿಯರ್ ವಿಶ್ವೇಶ್ವರಯ್ಯ ಸರಳ ವ್ಯಕ್ತಿತ್ವದ ಮಹಾನ್ ವ್ಯಕ್ತಿ. ತಮ್ಮ ಬುದ್ಧಿವಂತಿಕೆ ಹಾಗೂ ಪರಿಶ್ರಮದಿಂದಲೇ ವಿಶ್ವಪ್ರಸಿದ್ಧರಾದವರು. ಕೋಟ್ಯಾಂತರ ಇಂಜಿನಿಯರ್ಗಳಿದ್ದರೂ ಇವರ ಹುಟ್ಟಿದ ದಿನವನ್ನು ಸರ್ಕಾರ ಇಂಜಿನಿಯರ್ ದಿನಾಚರಣೆಯಾಗಿ ಘೋಷಿಸಿರುವುದು ಅವರ ಸಾಧನೆಗಳ ಗೌರವ. ನಿಸ್ವಾರ್ಥ ಸೇವೆಗಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದಿರುವುದು ಕನ್ನಡಿಗರ ಹೆಮ್ಮೆ ಎಂದು ಹೇಳಿದರು. ಇಂತಹ ಮಹನೀಯರ ದಿನಾಚರಣೆಯನ್ನು ಮುಂದಿನ ವರ್ಷದಿಂದ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಅಧಿಕೃತವಾಗಿ ಆಚರಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ಕಾಮಗಾರಿ ಅಧ್ಯಕ್ಷರಾದ ಸಿ.ಜಿ. ಗಂಗಾಧರ್, ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ರಘುರಾಮ್ ವಾಜಪೇಯಿರವರು, ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡರವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಅವರು ಕ್ಯಾಂಡಲ್ ಅನ್ನು ಬಳಸ್ತಾ ಇದ್ದಂತೆ, ಬೇರೆ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಬೇರೆ ಇದು ಮಾಡ್ತಾ ಇದ್ದಂತೆ. ಅಷ್ಟು ಪ್ರಾಮಾಣಿಕ ಇಂಜಿನಿಯರ್ಗಳು ಈಗಲೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉಳಿಬರಲಿ. ಹಾಗೂ ಏನು ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಇದನ್ನು ಸರ್ಕಾರ ಜಿಲ್ಲಾಡಳಿತದ ವತಿಯಿಂದ ಮುಂದಿನ ವರ್ಷದಿಂದ ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾಳ ಆದರ್ಶವಂತ ವ್ಯಕ್ತಿಗಳವರು. ಅವರ ಜೀವನ ಬೇರೆಯವ್ರಿಗೊಂದು ಪಾಠ. ಇವತ್ತು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇಂಜಿನಿಯರ್ಸ್ ಇದ್ದಾರೆ. ಆದರೂ ಕೂಡ 100 ವರ್ಷಗಳ ಹಿಂದಿನ ವಿಶ್ವೇಶ್ವರಯ್ಯನವ್ರನ್ನ ಇದರಿಗೆ ಅವ್ರ ಸಮಾನವಾಗಿ ಯಾವ ಇಂಜಿನಿಯರ್ ಕೂಡ ಬರಲಿಲ್ಲ. ಗಾಂಧೀಜಿ ಹೇಳ್ತಾರೆ, ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳ್ತಾರೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯನಿಷ್ಠತೆ ಒಂದು ಈ ಸಮಾಜಕ್ಕೆ ಒಂದು ಪಾಠ ಅನ್ನತಕ್ಕಂಥ ಮಾತನ್ನು ಹೇಳಿ, ಅವರ ಆದರ್ಶ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಆದರ್ಶಪ್ರಾಯವಾಗಲಿ, ಅವರ ಜೀವನ ನಮಗೆಲ್ಲ ಆದರ್ಶವಾಗಲಿ, ಮುಂದಿನ ಇಂಜಿನಿಯರ್ಸ್ಗಳು ಅವ್ರ ಪಾಠ ಕಲೀಲಿ ಅನ್ನತಕ್ಕಂಥ ಬೆಟ್ಟಕ್ಕೆ. ಹಾಗಾಗಿ ಅವರು ಮಾಡಿರುವಂಥ ಕೆಲಸನ ಇಡೀ ವಿಶ್ವದ ಪ್ರತಿಯೊಂದು ದೇಶದ ಇಂಜಿನಿಯರ್ಗಳು ಹೊಗಳಿದ್ದಾರೆ. ಅದನ್ನ ಮಹಾರಾಜರು ಎಲ್ಲ ರೀತಿಯಾದಂಥ ಅನುಕೂಲವನ್ನು ಅವತ್ತು ಮಾಡಿಕೊಟ್ರು. ಹಾಗಾಗಿ ಅವರ ಒಂದು ಶುದ್ಧ ಮನಸ್ಸಿನಿಂದ ಅವರ ಅಚಲವಾಗಿ ಇವತ್ತು ನಮ್ಮ ಎಲ್ಲ ಕನ್ನಡಿಗರು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ. ಇವತ್ತು ಅವರ ಒಂದು ಜನ್ಮದಿನಾಚರಣೆ ಆಚರಿಸಬೇಕಾಗತ್ತೆ ಅಂತ ಹೇಳ್ತಾ ಅವರೇ ಬಂದು ಅವತ್ತು ಗುಣಗಾನ ಮಾಡ್ತಾರೆ. ತಾತಯ್ಯನವರು ನಮ್ಮ ವಿಶ್ವೇಶ್ವರಯ್ಯನವರು ಭಾಳ ಸರಳವಾಗಿ ಥ್ಯಾಂಕ್ ಯು ಅಂತ 3 ಸರಿ ಹೇಳ್ತಾರಂತೆ. ಅಷ್ಟು ಸರಳ ಜೀವಿ. ಇಂತಹ ಚಾಣಾಕ್ಷ ಯಂತ್ರ ಋಷಿ ಅಂತ ಕುವೆಂಪುರವ್ರು ಕರೀತಾರೆ. ಕುವೆಂಪು ಅವರಿಂದ ಯಂತ್ರ ಋಷಿ ಅಂತ ಅವರು ಹೆಸರು ಗಳಿಸಿದಂಥದ್ದು. ಅಂಥ ಮೇಧಾವಿ ಇಂಜಿನಿಯರ್ ಒಬ್ಬರು ನಮ್ಮ ಇಲ್ಲಿ ನಡೆದಾಡಿದಾರಲ್ಲ ಈ ಜಾಗದಲ್ಲಿ ಅಂತ ತುಂಬ ನಮಗೆ ಸಂತೋಷವಾಗುತ್ತೆ. ಸರ್ಕಲಲ್ಲಿ ಅವರ ವೃತ್ತ ಮಾಡಬೇಕು ಅಂತ ನಗರ ಪಾಲಿಕೆ ಪಾಸ್ ಆಗೋಗಿದೆ. ವಿಶ್ವೇಶ್ವರಯ್ಯ ವೃತ್ತ ಅಂತ ಅಲ್ಲಿ ಬೋರ್ಡ್ ಹಾಕಾಗೋಗಿದೆ. ಅವರ ಆಳೆತ್ತರದ ಪ್ರತಿಮೆ ಆಯುರ್ವೇದ ಕಾಲೇಜಿನ ಮುಂಭಾಗ ಏನು ನಗರ ಪಾಲಿಕೆಯಲ್ಲಿ ರಿಸರ್ವೇಷನ್ ಆಗಿದೆಯೋ ಅವರ ಆಳೆತ್ತರದ ಪ್ರತಿಮೆ ಆದಷ್ಟು ಶೀಘ್ರ ಅನಾವರಣಗೊಳ್ಳಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ. ನಮಸ್ಕಾರ. ಸೇವೆ ಅವರ ಆಧುನಿಕ ಶಿಲ್ಪ ಇಂದಿನ ಯುವಕರಿಗೆ ಮಾದರಿ ಆಗಬೇಕು. ನಿಜವಾಗ್ಲೂ ಅವರ ಒಂದು ಪಡೆದಂತ ನಮ್ಮ ಭಾರತ ಭೂಮಿ ನಿಜವಾಗ್ಲೂ ಪುಣ್ಯ ಅಂತ. ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸುರೇಶ್, ಅಭಯ್ ಶಂಕರ್, ಕೃಷ್ಣಪ್ಪ, ಶ್ರೀಲಿಂಗಯ್ಯ, ನೇಹ, ಪದ್ಮ, ಪ್ರಜೀಶ್, ಮನುನಾಯಕ್, ವರಕೂಡ್ ಕೃಷ್ಣಗೌಡ, ಹನುಮಂತಯ್ಯ, ಮಂಜುಳಾ, ಸುಶೀಲಾ, ತಾಯೂರ್ ಗಣೇಶ್, ಪ್ರಭಾಕರ್, ತ್ಯಾಗರಾಜ್, ರಾಮಕೃಷ್ಣಗೌಡ, ಜ್ಯೋತಿ, ಕುಮಾರ್ ಗೌಡ, ನಂದಕುಮಾರ್, ರಘು ಹರಸ್, ಅಶೋಕ್, ಹನುಮಂತೇಗೌಡ, ಆನಂದ್ ಗೌಡ, ದರ್ಶನ್ ಗೌಡ, ಗಣೇಶ್ ಪ್ರಸಾದ್ ಮುಂತಾದವರು ಭಾಗವಹಿಸಿದ್ದರು.